ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ನಿತ್ಯ ಕೋರ್ಟ್ಗೆ ಬರಲಾಗಿದೆ. ಕೆಲ ಆರೋಪಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ನಿತ್ಯ ಕೋರ್ಟ್ಗೆ ಬರಲಾಗದೆ ಕೆಲ ಆರೋಪಿಗಳು ಪರದಾಡ್ತಾ ಇದ್ದಾರೆ. ದಿನದ ದುಡಿಮೆಯನ್ನೇ ನಂಬಿ ಜೀವನ ನಡೆಸ್ತಾ ಇದ್ದಾರೆ ಕೆಲ ಆರೋಪಿಗಳು. ಟ್ರಯಲ್ಗೆ ಬರಬೇಕಿರೋ ಕಾರಣ ದುಡಿಮೆಯೇ ಇಲ್ಲದೆ ಸಂಕಷ್ಟಕ್ಕೀಡಾಗಿದ್ದಾರೆ. 59ನೇ CCH ಕೋರ್ಟ್ನಲ್ಲಿ ಪ್ರಕರಣದ ತನಿಖೆ ನಡೀತಾ ಇದೆ, ಟ್ರಯಲ್ ನಡೀತಾ ಇದೆ. ಈ ವೇಳೆ ದರ್ಶನ್, ಪವಿತ್ರ ಗೌಡ ಸೇರಿ ಎಲ್ಲ ಆರೋಪಿಗಳು ಸಹ ಹಾಜರಿರಬೇಕು. ನಿತ್ಯ ದುಡಿಮೆಯನ್ನೇ ನಂಬಿ ಜೀವನ ನಡೆಸ್ತಾ ಇದ್ದಾರೆ ಒಂದಷ್ಟು ಜನ ಆರೋಪಿಗಳು. ಹೀಗಾಗಿ ನಿತ್ಯ ವಿಚಾರಣೆಗೋಸ್ಕರ ಕೋರ್ಟ್ಗೆ ಬರುವುದು ಕಷ್ಟ ಆಗ್ತಾ ಇದೆ. ವಾರದಲ್ಲಿ 2 ದಿನ ವಿಚಾರಣೆ ನಡೆಸುವಂತೆ ಕೋರ್ಟ್ಗೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಈಗ ಪ್ರತಿನಿತ್ಯವೂ ಕೂಡ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಕೆಲ ಆರೋಪಿಗಳಂದ್ರೆ ಏನು ಹೊರಗಡೆ ಇದ್ದಾರಲ್ಲ, ಜಾಮೀನನ್ನು ಪಡ್ಕೊಂಡು ಒಂದಷ್ಟು ಜನ ಆರೋಪಿಗಳೇನು ಹೊರಗಡೆ ಇದ್ದಾರೆ, ಅವರು ವಿಚಾರಣೆಗೆ ಡೈಲಿ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಜೈಲಿನಲ್ಲಿರ್ತಕ್ಕಂಥ ಆರೋಪಿಗಳೇನೋ ಬರಬಹುದು ಅಥವಾ ಅವರನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಬಹುದು. ಆದರೆ ಬೇರೆ ಬೇರೆ ಭಾಗಗಳಲ್ಲಿ ಇರ್ತಕ್ಕಂಥವರಿಗೆ ಪ್ರತಿನಿತ್ಯವೂ ಕೂಡ ಕೋರ್ಟ್ಗೆ ಹಾಜರಾಗುವಂಥದ್ದು ಕಷ್ಟ ಆಗ್ತಾ ಇದೆ. ದಯವಿಟ್ಟು ಒಂದು ವಾರದಲ್ಲಿ 2 ದಿನ ಮಾಡಿ, ಇನ್ನೊಂದು 4 ದಿನ ನಾವು ದುಡ್ಕೋತೀವಿ ಅಂತ ಒಂದಷ್ಟು ಜನ ಆರೋಪಿಗಳು ಯಾರು ಹೊರಗಡೆ ಇದ್ದಾರೆ ಆ ಆರೋಪಿಗಳು ನ್ಯಾಯಾಲಯಕ್ಕೆ ಮನವಿ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. Thank you. ಓಕೆ, ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಎದುರಿಸ್ತಾ ಇರತಕ್ಕಂಥ ಆರೋಪಿಗಳು ಒಂದು ಕಡೆ ದರ್ಶನ್, ಪವಿತ್ರ ಗೌಡ ಅವರು ಕೂಡ ಕೋರ್ಟ್ಗೆ ಹಾಜರಾಗಬೇಕು. ನ್ಯಾಯಾಲಯ ಏನೇ ಸೂಚನೆ ಕೊಟ್ಟಿದೆ ಅಂದರೆ ಎಲ್ಲರೂ ಪ್ರತಿನಿತ್ಯವೂ ಸಹ ವಿಚಾರಣೆಯ ಸಂದರ್ಭದಲ್ಲಿ ಟ್ರಯಲ್ನಲ್ಲಿ ಇರಬೇಕು ಅಂತ. ಏಕೆಂದರೆ ಈಗ ಪ್ರತಿನಿತ್ಯವೂ ವಿಚಾರಣೆ ನಡೀತಾ ಇದೆ ವೀಕ್ಷಕರೇ. 1 ವರ್ಷದ ಒಳಗಾಗಿ ಪ್ರಕರಣ ವಿಚಾರಣೆಯನ್ನು ಮುಗಿಸಿಕೊಂಡು ಒಂದು ತಾರ್ಕಿಕ ಅಂತ್ಯ ಅಂದರೆ ಅದಕ್ಕೊಂದು ತೀರ್ಪು ಸಹ ಪ್ರಕಟ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಸೊ ಹಾಗಾಗಿ ಕೆಳಹಂತದ ನ್ಯಾಯಾಲಯ ಪ್ರತಿನಿತ್ಯವೂ ಸಹ ವಿಚಾರಣೆಯನ್ನು ನಡೆಸ್ತಾ ಇದೆ. ಸೊ ಹೀಗಾಗಿ ಈಗ ಒಂದಷ್ಟು ಜನ ಆರೋಪಿಗಳು ವಿಚಾರಣೆಯನ್ನು ಎದುರಿಸಲಿಕ್ಕೆ ಕಷ್ಟಪಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾ ನಮ್ಮ ಪ್ರತಿನಿಧಿ ಹನುಮಂತರಾಜು ಈಗ ನ್ಯೂಸ್ ಡೆಸ್ಕಿಂದ ಲೈವಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ಹನುಮಂತರಾಜು, ಈಗ ಹೊರಗಡೆ ಇರ್ತಕ್ಕಂಥ ಆರೋಪಿಗಳು, ಬೇಲ್ ಮೇಲೆ ಹೊರಗಡೆ ಇರ್ತಕ್ಕಂಥ ಆರೋಪಿಗಳು ಡೈಲಿ ವಿಚಾರಣೆಯನ್ನು ಎದುರಿಸಲಿಕ್ಕೆ ಕಷ್ಟ ಆಗ್ತಾ ಇದೆ, ಅವ್ರಿಗೆ ದುಡಿಯೋದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವ ವಿಚಾರ ಗೊತ್ತಾಗ್ತಾ ಇದೆ ಅಂತ ಯಾರೆಲ್ಲ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ? ನ್ಯಾಯಾಲಯಕ್ಕೆ ಏನಾದರೂ ಮನವಿ ಮಾಡ್ಕೊಳ್ಬಹುದಾ ಹೇಗೆ ಅಂತ ಹನುಮಂತರಾಜು? ಶಿವು, ಈಗಾಗಲೇ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅಲ್ಲಿ ಬೇಲ್ ತೊಗೊಂಡೇನು ಹೊರಗಡೆ ಉಳಿದಿರ್ತಕ್ಕಂಥ ಆರೋಪಿಗಳು ಸಹ ಈಗ ವಿಚಾರಣೆಗೆ ಬರೋದಕ್ಕೆ ಸಾಕಷ್ಟು ಸಮಸ್ಯೆ ಉಂಟಾಗ್ತಿದೆ. ಈಗ ಸುಪ್ರೀಂ ಕೋರ್ಟ್ ಆದೇಶ ಇರೋ ಹಿನ್ನೆಲೆಯಲ್ಲಿ ಬೇಗ ತ್ವರಿತಗತಿಯಲ್ಲಿ ವಿಚಾರಣೆ ನಡೆಸಿ ಆದಷ್ಟು ಬೇಗ ಈ ಪ್ರಕರಣಕ್ಕೆ ಒಂದು ಇತ್ಯರ್ಥ ನೀಡಬೇಕು ಅಂತ ಹೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿರೋದ್ರಿಂದ ಈಗ ಏನು 59ನೇ CCH ನ್ಯಾಯಾಲಯ ಏನಿದೆ ಪ್ರತಿನಿತ್ಯ ಈಗಾಗಲೇ ವಿಚಾರಣೆಯನ್ನು ಮಾಡೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತಯಾರಿಯನ್ನು ಕೂಡ ನಡೆದುಕೊಂಡಿದೆ, ಜೊತೆಗೆ ವಿಚಾರಣೆಯನ್ನು ಕೂಡ ನಡೆಸಿದೆ. ಈ ಹಿನ್ನೆಲೆಯಲ್ಲಿ ಈಗ ಏನು 17 A1 A2 A3 A4 ಏನಿದೆ ಈಗಾಗಲೇ A4 ಈಗಾಗಲೇ ಬೇಲ್ ಆಗಿದೆ. ಉಳಿದಂಥ A17 ಏನಿದ್ದಾರೆ ಆರೋಪಿಗಳು ಅವರು ದಿನನಿತ್ಯ ಬಂದು ವಿಚಾರಣೆಗೆ ಹಾಜರಾಗಬೇಕು. ಈ ಹಿನ್ನೆಲೆಯಲ್ಲಿ ಈಗ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿಲುಕಾಕೊಂಡಿರ್ತಕ್ಕಂಥ ಏನು ಉಳಿದಂಥ ಏನು ಸುಮಾರು 10 ಜನ ಏನಿದ್ದಾರೆ ಇವರೆಲ್ಲ ಬಡ ಕುಟುಂಬದ ಹಿನ್ನೆಲೆಯಲ್ಲಿ ಬಂದವರು. ಈ ಹಿನ್ನೆಲೆಯಲ್ಲಿ ಇವರು ಪ್ರತಿನಿತ್ಯ ಚಿತ್ರದುರ್ಗ, ಧಾರವಾಡ ಸೇರಿದಂತೆ ತುಮಕೂರು ಸೇರಿದಂತೆ ಇತರ ಭಾಗಗಳಲ್ಲಿ ಇವರು ವಾಸ ಇರ್ತಕ್ಕಂಥವ್ರು. ಇವರು ಪ್ರತಿನಿತ್ಯ ಏನು ಬೆಂಗಳೂರಿಗೆ ಬಂದು ತಮ್ಮ ದಿನನಿತ್ಯದ ಕೂಲಿಯನ್ನು ಬಿಟ್ಟು ದಿನನಿತ್ಯ ಬೆಂಗಳೂರಿಗೆ ಬಂದು ವಿಚಾರಣೆ ಹಾಜರಾಗೋದಕ್ಕೆ ನಮಗೆ ತುಂಬ ತೊಂದರೆ ಆಗ್ತಿದೆ, ಜೊತೆಗೆ ನಾವು ಜೀವನ ನಡೆಸೋದಕ್ಕೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಿದೆ ಅಂತೇಳಿ ಈಗಾಗಲೇ ಕೋರ್ಟ್ನ ಮೊರೆ ಹೋಗಿದ್ದಾರೆ. ಆದರೆ ಇದನ್ನು ಆಲಿಸ್ತಕ್ಕಂಥ ನ್ಯಾಯಾಧೀಶರು ಯಾವುದೇ ಕಾರಣಕ್ಕೂ ಇದನ್ನು ತಳ್ಳಿ ಹಾಕೋದಕ್ಕೆ ಆಗೋದಿಲ್ಲ, ನಿಮಗೆ ಯಾವುದೇ ಕಾರಣಕ್ಕೂ ವಿಚಾರಣೆಗೆ ಸಮಯವನ್ನು ಕೂಡ ಕೊಡೋದಕ್ಕಾಗೋದಿಲ್ಲ. ಏನು ಈಗಾಗಲೇ ವಿಚಾರಣೆಗೆ ಸಮಯ ನಿಗದಿ ಆಗಿದೆ, ಆ ಸಮಯಕ್ಕೆ ಖುದ್ದಾಗಿ ಹಾಜರಾಗಿ ಈ ಪ್ರಕರಣವನ್ನು ಬೇಗ ಇತ್ಯರ್ಥಗೊಳಿಸಬೇಕು ಅಂತ ಈಗಾಗಲೇ ನ್ಯಾಯಾಧೀಶರು ಕೂಡ ಖಡಕ್ಕಾಗಿ ಸೂಚನೆ ನೀಡಿದ್ದಾರೆ. ಎಲ್ಲ ಒಂದು ಕಡೆ ತಮ್ಮ ಏನು ದರ್ಶನ್ಗೆ ಸಾಥ್ ನೀಡೋಕ್ಕೋಗಿ ಎಲ್ಲೋ ಒಂದು ಕಡೆ ಬಡ ಕುಟುಂಬದ
ಅಭಿಮಾನಿಗಳು ಎಲ್ಲೋ ಒಂದು ಕಡೆ ಇದಕ್ಕೆ ತುತ್ತಾದ್ರ ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ನ ನಿರ್ದೇಶನವನ್ನು ಅಲ್ಲೆಗಳೆಯೋದಕ್ಕೆ ನ್ಯಾಯಾಧೀಶರು ಆಗೋದಿಲ್ಲ. ಈಗಾಗಲೇ 1 ವರ್ಷದ ಗಡುವನ್ನು ನೀಡಿರೋದ್ರಿಂದ ವಿಚಾರಣೆಯನ್ನು ತೀವ್ರಗತಿಯಲ್ಲಿ ನಡೆಸಬೇಕು. ಒಂದು ಕಡೆ ವಿಚಾರಣೆಯನ್ನು ತೀವ್ರಗತಿಯಲ್ಲಿ ನಡೆಸಬೇಕು, ಇನ್ನೊಂದು ಕಡೆ ಇಲ್ಲಿ ವಿಚಾರಣೆಗೆ ಹಾಜರಾಗೋದಕ್ಕೆ ಅವ್ರಿಗೆ ತುಂಬ ಕಷ್ಟ ಆಗ್ತಿದೆ. ಎಲ್ಲ ಒಂದು ಕಡೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಹೈ ಪ್ರೊಫೈಲ್ ಆಗಿರೋದ್ರಿಂದ ಆ ದರ್ಶನ್ನ ಪರವಾಗಿ ಬಂದಂತಹ ಏನು ಅವರ ಅಭಿಮಾನಿಗಳಾಗಿರ್ಬೋದು ಅಥವಾ ಈಗಾಗಲೇ ಈಗ ಆರೋಪಿಗಳಾಗಿ ಸಿಲುಕೊಂಡಿರ್ತಕ್ಕಂಥ 10 ಜನಕ್ಕೆ ಸಾಕಷ್ಟು ತೊಂದರೆ ಸಹ ಆಗ್ತಿದೆ. ಶಿವು. ಓಕೆ ಹನುಮಂತರಾಜು, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.